ಸ್ಮಾರ್ಟ್ ಸಿಟಿ ಥರ ಕಾಣ್ತಾ ಇಲ್ಲ ನಮಗಿದು. ಮಾಮೂಲಿ ಏನಿತ್ತು ಅದೇ ಕಾಣ್ತಾ ಐತಿ. ಲೇಔಟ್ಗಳು ಯಾವುದೇ ಆಗಲಿ ರೀಸೈಕಲ್ ಪ್ಲಾಂಟ್ಗಳು ನಡೀತಾ ಇಲ್ಲ, ಎಲ್ಲ ಡೈರೆಕ್ಟ್ ಇದಕ್ಕೆ ಬಿಡ್ತಾ ಇದ್ದಾರೆ. ಅವಾಗ ಇವಾಗ ಏನು ಬದಲಾವಣೆನೇ ಆಗಿಲ್ಲ. ದುಡ್ಡು ಯಾವ್ದು ಖರ್ಚಾಗ್ತಿದೆ ಗೊತ್ತಾಗ್ತಿಲ್ಲ. ಖರ್ಚಾಗಿದೆ ಸ್ಮಾರ್ಟ್ ಸಿಟಿಗೆ ಅಮೌಂಟು. ಇದು ಯಾವ್ದು ಏನಕ್ಕೆ ಅದು ಯಾವ್ದು ಖರ್ಚು ಮಾಡಿರೋದು ಗೊತ್ತಾಗ್ತಿಲ್ಲ. ಸ್ಮಾರ್ಟ್ ಸಿಟಿಗೆ ಇನ್ನೂ ಇಲ್ಲ ಮೇಡಮ್, ಇನ್ನು ಹೆಜ್ಜೆ ಇಡ್ತಾ ಇದ್ದಾರೆ. ಬಟ್ ಅದು ಇನ್ನೂ ಪರಿಪೂರ್ಣ ಆಗೋದು ಇಲ್ಲ. ಅದು ಘೋಷಣೆ ಆಗಿರ್ಬೋದು, ಬಟ್ ಅಧಿಕೃತವಾಗಿ ಘೋಷಣೆ ಆದರೆ ಕೆಲಸ ಕಾರ್ಯಗತ ಆಗಬೇಕಲ್ಲ. ಆಚೆ ಬರ್ತಾ ಇದೆ ಅಲ್ಲಿ ಹೊಯ್ಸಳ ಎಸ್ ಪಿ ಆಫೀಸ್ ಎದುರುಗಡೆ ಅಲ್ಲಿ ಹೋದರೆ ಅಲ್ಲಿ ಯಾವಾಗಲೂ ನೀರು ಆಚೆನೇ ಬರ್ತಾ ಇರೋದಿಲ್ಲ. ಮೇನ್ ರೋಡ್ ಎಲ್ಲರೂ ಓಡಾಡ್ತಾರೆ ರೋಡಲ್ಲಿ. ನಮಸ್ತೆ ವೀಕ್ಷಕರೇ, ನಾನು ಚೈತ್ರ. ಸ್ಮಾರ್ಟ್ ಸಿಟಿ ಯೋಜನೆಗಳ ಬಗ್ಗೆ ಜನರ ನಿರೀಕ್ಷೆಗಳು ಏನೇನಿದ್ದಾವೆ? ಹಲವಾರು ರೀತಿಯಾದಂಥ ಯೋಜನೆಗಳನ್ನು ಮಾಡಿದ್ದಾರೆ. ಸೊ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ರಸ್ತೆ, ಇನ್ನೂ ಹಲವಾರು ರೀತಿಯಾದಂಥ ಯೋಜನೆಗಳು ಇದ್ದಾವೆ. ಈ ಯೋಜನೆಗಳಲ್ಲಿ ಯಾವ್ಯಾವ ರೀತಿಯಾದ ಪರಿಪೂರ್ಣವಾಗಿದ್ದಾವೆ, ಎಲ್ಲೆಲ್ಲಿ ಇನ್ನೂ ಪರಿಪೂರ್ಣ ಆಗಿಲ್ಲ, ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸ್ಮಾರ್ಟ್ ಸಿಟಿ ಅಂತ ಕರೀತಾ ಇದ್ದಾರೆ, ಅದನ್ನು ಕೆಲಸ ಆಗೋದು ತುಂಬಾ ಇದೆ. ಕೆಲವೊಂದು ಕಡೆ ಲೋಪದೋಷಗಳು ತುಂಬಾ ಇದೆ. UGDಗಳು ಕೆಲಸ ಆಗಿಲ್ಲ. ಆಮೇಲೆಲ್ಲ ಮೇನ್ ರೋಡ್ಗಳು, ಆಮೇಲೆ ಇನ್ನೊಂದು ಮೈನ್ ಸ್ವಾಮೀಜಿ ಸರ್ಕಲಲ್ಲಿ ತುಂಬ ರೋಡು ಹದಗೆಟ್ಟಿದೆ. ಅವರೇನೋ ವೈಟ್ ಟ್ಯಾಪಿಂಗ್ ಅಂತ ಮಾಡಿ ಚೆನ್ನಾಗಿದ್ದ ರೋಡನ್ನ ಕಿತ್ತಾಕಿದ್ದಾರೆ. ದಿನ 2-3 ಬಿದ್ದು ಏಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಸೀರಿಯಸ್ಸಾಗಿ ಜಿಲ್ಲಾಡಳಿತ ನೋಡಬೇಕು, ತಗೊಂಡು ಕೆಲಸ ಬೇಗ ಮುಗಿಸ್ಬೇಕು ಸ್ಮಾರ್ಟ್ ಸಿಟಿನವರು. ಆಮೇಲೆ ರಿಂಗ್ ರೋಡಲ್ಲಿ ಅಲ್ಲಲ್ಲೇ ಹಂಸು ಅದು ಇದು ಸ್ವಲ್ಪ ಕೆಲಸಗಳಿದ್ದಾವೆ, ಅವೆಲ್ಲ ಮಾಡಬೇಕು. ಆಮೇಲೆ ಇನ್ನು ಹೊರಗಡೆ ತ್ಯಾಜ್ಯ ಬಂದು ಸ್ಮಾರ್ಟ್ ಸಿಟಿದು ಅಂತ ಹೇಳ್ತಾರೆ. ಮಳ್ಳೂರು ಕೆರೆ ಇರ್ಬೋದು, ಎಲ್ಲ ಕೆರೆಗಳಿಗೆಲ್ಲ ಚರಂಡಿ ನೀರೆಲ್ಲ ಇದು ಮಾಡ್ತಾರೆ ಡೈರೆಕ್ಟು. ಅಶ್ವಿನಿ ಕಾಲೇಜ್ ಪರ್ಟಿಕ್ಯುಲರ್ಲಿ ಅದು UGD ನೀರೆಲ್ಲನ ಅವ್ರೇನು ರೀಸೈಕಲ್ ಮಾಡ್ದಂಗೆ ಕಾಣ್ತಿಲ್ಲ, ಎಲ್ಲ ಕೆರೆಗೆ ಹೋಗ್ತಾ ಇದೆ. ಕೆರೆ ಪೂರ್ತಿ ಎಲ್ಲ ನೀರು ತುಂಬ್ಕೊಂಡಿದೆ. ಆಮೇಲೆ ಇದೇನಪ್ಪ ಲೇಔಟ್ಗಳು ಯಾವುದೇ ಆಗಲಿ ರೀಸೈಕಲ್ ಪ್ಲಾಂಟ್ಗಳು ನಡೀತಾ ಇಲ್ಲ, ಎಲ್ಲ ಡೈರೆಕ್ಟ್ ಇದಕ್ಕೆ ಬಿಡ್ತಾ ಇದ್ದಾರೆ. ಎಲ್ಲ ಯಾವುದೆಲ್ಲ ಕೆರೆಗೆ ಹೋಗ್ತಾ ಇದೆ. ಮೇಯ್ನ್ ರೀಸೈಕಲ್ ಈಗೇನಾಗ್ತದೆ ಅಂದರೆ, ಮನೆಗಳಿರೋ ಜಾಗದಲ್ಲಿ ಹಾಸ್ಪಿಟ್ಲುಗಳು ಅವು ಇವು ಇದ್ದಾವೆ. ಈಗ ಅದೇನಾಗುತ್ತೆ ಅಂದರೆ, ಹೆಚ್ಚು ಕಮ್ಮಿ 3/4 ಹಾಸ್ಪಿಟ್ಲುಗಳು ರೀಸೈಕಲ್ ಮಾಡ್ತಾ ಇಲ್ಲ ನೀರೆಲ್ಲ. ಮಾಮೂಲಿ ಇದಕ್ಕೆ ಬಿಟ್ಟಾಗ ಪೈಪಿಂದು ಪ್ರಮಾಣ ಕಮ್ಮಿ ಇದೆ, ಅದೆಲ್ಲ ಮೇಲ್ಗಡೆನೇ ಬರುತ್ತೆ. ಅದೆಲ್ಲ ಆಟೋಮೆಟಿಕ್ಕಾಗಲಿ ಇದು ನೀರಿಗೆ ಇದಾಗುತ್ತೆ, ಮಿಕ್ಸ್ ಆಗುತ್ತೆ ಚರಂಡಿ ನೀರಿಗೆ. ಸ್ಮಾರ್ಟ್ ಸಿಟಿ ಇನ್ನೂ ಕೆಲಸ ಮಾಡಬೇಕಾಗಿದೆ, ತುಂಬ ಇದೆ. ಪಾರ್ಕುಗಳು ನಿರ್ವಹಣೆ ಅತ್ತ ಹೇಳ್ಕೊಂಡಂಗೇನು ಆಗಿಲ್ಲ ಮೇಡಮ್, ಇನ್ನೂ ಆಗಬೇಕಿದೆ ತುಂಬ. ಸ್ಮಾರ್ಟ್ ಸಿಟಿಗೆ ಇನ್ನೂ ಇಲ್ಲ ಮೇಡಮ್, ಇನ್ನು ಹೆಜ್ಜೆ ಇಡ್ತಾ ಇದ್ದಾರೆ. ಬಟ್ ಅದು ಇನ್ನೂ ಪರಿಪೂರ್ಣ ಆಗೋದು ಇಲ್ಲ. ಅದು ಘೋಷಣೆ ಆಗಿರ್ಬೋದು, ಬಟ್ ಅಧಿಕೃತವಾಗಿ ಘೋಷಣೆ ಆದರೆ ಕೆಲಸ ಕಾರ್ಯಗತ ಆಗಬೇಕಲ್ಲ. ಕಾರ್ಯಗತ ಆದಾಗ ಅದಕ್ಕೊಂದು ಏನಾದರೂ ಒಂದು ಅರ್ಥ ಅನ್ನೋದಕ್ಕಿಂತ ಜನರೇ ಪಾಲಿಕೆಗೆ ಮೇಡಮ್ ಅವರು ಹೊಸ್ದಾಗಿ ಬಂದಿದ್ದಾರೆ, 1-2 ತಿಂಗಳಾಗಿರ್ಬೋದು. ಮೇ ಬಿ ಅವ್ರಿಗೆ ಇನ್ನೂ ದೊಡ್ಡ ಸವಾಲಿದೆ, ಕೆಲಸ ಮಾಡಲಿ ಪಾಪ. ಅವ್ರೀಗ ಅವ್ರ ಮೇಲೆ ನಾವು ಹೇಳೋದಕ್ಕೆ ಸರಿ ಬರಲ್ಲ. ಇನ್ನು ಅವ್ರಿಗೆ ಮಾಡಬೇಕು. ಆಮೇಲೆ ಎಲ್ಲರ ಸಹಕಾರನೂ ಬೇಕು ಅವ್ರಿಗೆ. ಕೆಲಸ ಮಾಡೋಕ್ಕೆ ಎಲ್ಲರ ಸಹಕಾರ ಅಗತ್ಯ. ಮೇಡಮ್ ಅವ್ರಿಗೆ ಅದೊಂದು ನಾನು ಹೇಳ್ತೀನಿ. ಮೇಡಮ್ ಅವರು ಬೆಳಗಾಮಲ್ಲಿದ್ದರು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಬಟ್ ಅದೇ ಕೆಲಸ ಇಲ್ಲೂ ಮಾಡಬೇಕು ಅಂದರೆ ಎಲ್ಲರ ಸಹಕಾರ, ಅಧಿಕಾರಿಗಳಿರ್ಬೋದು. ಆಮೇಲೆ ಮಾಡ್ತಾರೆ, ಅವ್ರಿಗೆ ಗ್ಯಾರಂಟಿ ಚಾಲೆಂಜ್ನ ಸ್ವೀಕಾರ ಮಾಡ್ತಾರೆ, ಕೆಲಸ ಆಗುತ್ತೆ. ಬಟ್ ಅವ್ರಿಗೆ ಎಲ್ಲರೂ ಸಹಕಾರ ಅಗತ್ಯ ಇದೆ. ಒಬ್ಬರಿಂದ ಅಲ್ಲ, ಎಲ್ಲರೂ ಕೊಡಬೇಕು. ಜಿಲ್ಲಾಡಳಿತ ಏನಿದೆ, ಎಷ್ಟು ಇಲಾಖೆಗಳಿದ್ದಾವೆ, ಆಮೇಲೆ ಇಲ್ಲಿ ಉಸ್ತುವಾರಿ ಸಚಿವರು ಇರ್ಬೋದು, ಸರ್ಕಾರ ಇರ್ಬೋದು, ಬಂದ್ ಅನುದಾನ, ಆಮೇಲೆ ಶಾಸಕರು, ಸ್ಥಳೀಯ ಎಲ್ಲನೂ ಇದೆ. ಇದೆಲ್ಲ ನೋಡಿ ಕೊಟ್ಟಾಗ ಖಂಡಿತ ಮಾಡ್ತಾರೆ ಮೇಡಮ್. ಅವ್ರನ್ನ ಮಹಿಳೆ ಅಂತ ಹೇಳ್ಬಿಟ್ಟು ಏನು ಇದು ಮಾಡೋಂಗೇನಿಲ್ಲ, ಕೆಲಸ ಮಾಡಿದ್ದಾರೆ, ಮಾಡ್ತಾರೆ ಖಂಡಿತ. ಎಲ್ಲ ರೋಡ್ ಪ್ರಾಬ್ಲಮ್ ಇದೆ, ಎಲ್ಲ ಕೆಲಸ ನಡೀತಾ ಇರ್ತೀವಿ. ಸ್ಮಾರ್ಟ್ ಸಿಟಿಯಲ್ಲೂ ಕೆಲಸ ಇದಿಲ್ಲ. ಈಗ ಶಿವಕುಮಾರ ಸ್ವಾಮೀಜಿ ಸಿಗ್ನಲ್ ಹತ್ರ ಹೋಗ್ಬಿಟ್ಟು ಹೋಗಿ ಅಲ್ಲಿ ನೋಡಿ, 2 ವೀಲರ್ ನಾವು ಹೋಗೋಕೆ ಆಗಲ್ಲ, ಬೀಳ್ತಾರೆ. ಎಷ್ಟೋ ಜನ ಬಿದ್ದು ಕೈಕಾಲು ಮರಾಕೊಂಡವ್ರಲ್ಲಿ. ಇಲ್ಲ, ಎಲ್ಲೂ ಪಾರ್ಕ್ ಎಲ್ಲೂ ಚೆನ್ನಾಗಿ. ಅಲ್ಲೇ ಪಕ್ಕದಲ್ಲೇ ಪಾರ್ಕ್ ಐತೆ, ಅದನ್ನೇ ವಿಡಿಯೋ ಮಾಡಾಕಿ. ಅಲ್ಲೇ ಪಾರ್ಕ್ ಇದೆ. ಎಲ್ಲಿ ಮಾಡಿ ಅಲ್ಲೇ ಪಾರ್ಕ್, ಅಲ್ಲೇ ರೋಡ್ ಇದೆ. ಅಲ್ಲಿ ಶಿವಕುಮಾರ ಸಿಗ್ನಲ್ ರೋಡ್ ಇದೆ. ಸಿಗ್ನಲ್ ಅಂದರೆ ಸರ್ಕಲ್ ಥರನೇ ಇಲ್ಲ ಯಾವನು. ರೌಂಡ್ ಇಲ್ಲ, ಎಲ್ಲ ಉಬ್ಬು ತಗ್ಗು ಎಲ್ಲ ವಕ್ರವಾಗಿದೆ. ಅವೆಲ್ಲ ಯಾವುದು ಚೆನ್ನಾಗಿಲ್ಲ, ಎಲ್ಲ ಬ್ಲಾಕ್ ಆಗಿದೆ ಅವೆಲ್ಲ. ಎಲ್ಲ ರೋಡ್ ನಾವು 2 ವೀಲರ್ ಮಳೆ ಬಂದರೆ ಎಲ್ಲ ನೀರೆಲ್ಲ ರೋಡೆಲ್ಲ ಬರುತ್ತೆ, ಆಚೆ ಬರ್ತಾ ಇದೆ. ಅಲ್ಲಿ ಹೊಯ್ಸಳ ಎಸ್ ಪಿ ಆಫೀಸ್ ಎದುರುಗಡೆ ಅಲ್ಲಿ ಹೋದರೆ ಅಲ್ಲಿ ಯಾವಾಗಲೂ ನೀರು ಆಚೆನೇ ಬರ್ತಾ ಇರೋದಿಲ್ಲ. ಮೇನ್ ರೋಡ್ ಎಲ್ಲರೂ ಓಡಾಡ್ತಾರೆ ರೋಡಲ್ಲಿ. ಎಲ್ಲ ರಾಜಕಾರಣಿಗಳು ಮೇನ್ ರೋಡಲ್ಲಿ ಓಡ್ತಾರೆ, ಅದ್ರ ಮೇಲೆ ಓಡಾಡ್ತಾರೆ, ಹಂಗೆ ಓಡಾಡ್ತಾರೆ. ಎಲ್ಲರಿಗೂ ಅವ್ರಿಗೆ ಕಾಣುತ್ತೆ, ಅವರೇ ಮಾಡಬೇಕು ಅದನ್ನು. ಸರ್ ನಾವೇನು ಹೇಳೋದು ಬೇಕಿಲ್ಲ, ಮಾಡಬೇಕು ಅಂತ ಅವರೇ ಮಾಡಬೇಕು ಕೆಲಸ. ನಾವು ಹೇಳೋದೇನೈತೆ, ಮಾಡೋಕ್ಕಿರೋದವ್ರು ಮಾಡಬೇಕಷ್ಟೇ, ಮಾಡ್ತಾ ಇಲ್ಲ. ನಾವೇ ಕೇಳಬೇಕು ಅವ್ರಿಗೆ. ಅವ್ರು ಕರೀದವ್ರು ಏನಕ್ಕೆ ಕೆಲಸ ಮಾಡಿಲ್ಲ. ಕೆಲವು ಕಡೆ ಪರವಾಗಿಲ್ಲ, ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಇನ್ನು ಕೆಲವು ಕಡೆ ಅಂತೂ ಮಾಡಬೇಕು ಇನ್ನೊಂದು ಕೆಲಸ. ನೀವು ಹೇಳಿದ್ರಲ್ಲ, ಚರಂಡಿ ರೋಡು ಎಲ್ಲರನ್ನ ಮಾಡಬೇಕು ಮೇಡಮ್. ಬೆಂಗಳೂರಲ್ಲಿ ಇವತ್ತಿನ ದಿವಸ ಚೆನ್ನಾಗಿಲ್ಲ ರೋಡ್ಗಳೆಲ್ಲನೂ. ಅಂಥದ್ಮೇಲೆ ನಾವು ಇದನ್ನು ಮಾಡಲು ತಗೊಂಡ್ರೆ ತುಮಕೂರು ಬಗ್ಗೆ ಕೇಳಂಗೇ ಇಲ್ಲ ನಾವೇನೂ. ಅಲ್ಲ, ಸ್ಮಾರ್ಟ್ ಸಿಟಿ ಮತ್ತು ಬೆಂಗಳೂರು ಏನಾಗಿದೆ ಮತ್ತೆ? ಇನ್ನೂ ಡೆವಲಪ್ಮೆಂಟ್ ಆಗಬೇಕು.
ಆಗಬೇಕು. ಪಾರ್ಕ್ಗಳೆಲ್ಲ ಡೆವಲಪ್ಮೆಂಟ್ ಆಗಿದಾವ? ಕೆಲವು ಕಡೆ ಆಗಿದ್ದಾವೆ, ಇನ್ನು ಕೆಲವು ಕಡೆ ಎಲ್ಲ ಸಿಟಿ ಸರೌಂಡಿಂಗ್ ಅಷ್ಟೇ ಆಗಿದೆ. ಆಗಿದಾವ? ನಮ್ಮ ಕಡೆ ಯಾವುದೂ ಇಲ್ಲ ಇನ್ನೂ ಇನ್ನೂ ಮಾಡೇ ಇಲ್ವಾ? ಮಾಡಿಲ್ಲ. ಪಾರ್ಕ್ಗಳೆಲ್ಲ ಕ್ಲಿಯರ್ ಮಾಡಿಲ್ವಾ? ಹಾಂ ಹಾಂ ಓಕೆ, ಹಂಗಾರೆ ರಸ್ತೆ ಚರಂಡಿಗಳೆಲ್ಲ ಚೆನ್ನಾಗಿದಾವ? ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಆಗಿಲ್ಲ. ಕಸ ಸಮಸ್ಯೆ? ಕಸ ಡೈಲಿ ತಗೊಂಡೋಗ್ತಾರೆ, ಬಂದು 2 ದಿವಸಕ್ಕೆ ವಾರಕ್ಕೆ ಒಂದು ಸಲ ಬಂದು ತಗೊಂಡೋಗ್ತಾರೆ. ಅಂದ್ರೆ ರೋಡಿಂದ ಎಲ್ಬೇಕಲ್ಲ ಜನಗಳು ಎಸಿತಾರಲ್ವಾ? ಅದನ್ನು ಜನ ಇದು ಮಾಡ್ಕೋಬೇಕು. ಖಾಲಿ ಸೈಟ್ ಇರತ್ತವ ಹಾಕಿ ಹಾಕ್ತಾರೆ, ಜನ ವೈರಸ್ ಮಾಡ್ಕೋಬೇಕು ಅದನ್ನು. ಎಲ್ಲ ಸರಿಯಾಗಿಲ್ಲ, ಅಲ್ಲೆಲ್ಲ ನೀರು ಆಚೆ ಬರ್ತೈತೆ, ಈಜುಡಿ ನೀರು. ಎಲ್ಲಿ ಯಾವ ಬಸ್ ಸ್ಟ್ಯಾಂಡ್ ಕಡೆ? ಬಸ್ ಸ್ಟ್ಯಾಂಡ್ ನಿಯರು ನೋಡ್ಕೊಂಬಂದು ಅಂಥರದ ಅಭಿವೃದ್ಧಿ ಆಗಿಲ್ಲ. ಇನ್ನೂ ಸುಧಾರಣೆ ಆಗ್ಬೇಕು, ಭಾರಿ ಸುಧಾರಣೆ ಆಗ್ಬೇಕು. ಕಡೆ ಪಾರ್ಕು ಏನು ಅಂತ ಇದರಲ್ಲಿ ಅಲ್ಲೆಲ್ಲ ಕ್ಲೀನ್ ಕಾಣ್ತಾ ಇಲ್ಲ, ಕಾಣ್ತಾ ಇಲ್ಲ. ಇನ್ನೂ ಅಭಿವೃದ್ಧಿ ಅಭಿವೃದ್ಧಿ ಆಗ್ಬೇಕು. ಕಸದ್ದು ಎಲ್ಲ ಎಲ್ಬೇಕಲ್ಲ ಆಗ್ತದೆ. ಹಾಂ, ಸಿಟಿ ಅನ್ನೋದಕ್ಕೆ ಇದು ಸ್ಮಾರ್ಟ್ ಸಿಟಿ ಥರ ಕಾಣ್ತಾ ಇಲ್ಲ ನಮಗಿದು. ಮಾಮೂಲಿ ಏನಿತ್ತು ಅದೇ ಕಾಣ್ತಾ ಐತಿ. ಈ ಸ್ಮಾರ್ಟ್ ಸಿಟಿ ಅಂತ ಬಂತಲ್ಲ, ನರೇಂದ್ರ ಮೋದಿ ಸ್ಮಾರ್ಟ್ ಸಿಟಿ ಅನೌನ್ಸ್ ಮಾಡಿರಲ್ಲ, ಅದೇನು ಅವಾಗ ಇವಾಗ ಏನು ಬದಲಾವಣೆನೇ ಆಗಿಲ್ಲ. ಹೆಂಗಿದೆ ಹಂಗೆ ದುಡ್ಡು ಯಾತಕ್ಕೆ ಖರ್ಚಾಗ್ತಿದೆ ಗೊತ್ತಾಗ್ತಿಲ್ಲ. ಖರ್ಚಾಗಿದೆ ಸ್ಮಾರ್ಟ್ ಸಿಟಿಗೆ ಅಮೌಂಟು. ಇದು ಏನಕ್ಕೆ ಅದು ಯಾತಕ್ಕೆ ಖರ್ಚು ಮಾಡಿರೋಂತ ಗೊತ್ತಾಗ್ತಿಲ್ಲ. ಒಳ್ಳೆ ಖರ್ಚಾಗಿದೆ ಅಮೌಂಟ್ ಮಾತ್ರ. ಖರ್ಚಾಗಿರುತ್ತೆ. ಈಗ ನರೇಂದ್ರ ಮೋದಿ ಹೇಳಿರಲ್ಲ ಅವಾಗಲೂ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ, ಅದೆಷ್ಟೋ ನಗರಗಳನ್ನ, ಅದೇನು ತುಮಕೂರಲ್ಲಿ ಬದಲಾವಣೆನೇ ಕಾಣ್ತದೆ. ಏನೇನೆಲ್ಲ ನಿರೀಕ್ಷೆ ಮಾಡ್ತೀರಿ ಇವರಿಂದ? ಇನ್ನು ಸ್ಮಾರ್ಟ್ ಒಳ್ಳೆ ರೋಡು, ನೀರಿನ ವ್ಯವಸ್ಥೆ, ಇದು ಈಜುಡಿ ಕ್ಲೀನ್ ಆಗಬೇಕು, ಎಲ್ಲ ಸರಿ ಆಗ್ಬೇಕು. ಇನ್ನೆಲ್ಲ ಮೂಲಭೂತ ಸೌಲಭ್ಯ ಎಲ್ಲ ಜನಗಳಿಗೆ ಕ್ಲೀನಾಗೆ ದೊರಕಬೇಕು, ಆ ಥರ ಆಗ್ಬೇಕು. ನಮಗೆ ತೃಪ್ತಿ ಇನ್ನೂ ತರ್ತಾ ಇದೆ. ಇನ್ನೂ ರೋಡ್ಗಳು ಕೆಲವು ಆಗಬೇಕು, ಕೆಲವು ಕಡೆ ಎಲ್ಲ ಇನ್ನೂ ಪ್ರಾಬ್ಲಮ್ ಇದೆ. ಮತ್ತು ಒಳಚರಂಡಿ ನೀರುಗಳೆಲ್ಲ ಮೇಲೆ ಬರ್ತಾ ಇದೆ. ಮಳೆ ಬಂದುಬಿಟ್ರೆ ಫುಲ್ಲೆಲ್ಲ ರೋಡೆಲ್ಲ ಬ್ಲ್ಯಾಕ್ ಆಗ್ತದೆ, ತುಂಬ ಸಮಸ್ಯೆಗಳಾಗ್ತಾ ಇದೆ. ಆ ಕಾರಣದಿಂದ ಸ್ಮಾರ್ಟ್ ಸಿಟಿ ಇನ್ನೂ ಮಾಡ್ತೀವಿ ಅಂತಲೇ ಇದ್ದಾರೆ. ಇನ್ನೂ ಯಾವ ಕಾಲಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾವು ಸುಮ್ಮನೆ ಜನ ಸಿಟಿಯಿಂದ ಆಲ್ರೆಡಿ ಕರೆದಿದ್ದಾರೆ. ಸೊ ಅದನ್ನ ನಿಮಗೆ ಅಷ್ಟೊಂದು ತೃಪ್ತಿ ತಂದಿಲ್ಲ? ಇನ್ನೂ ತೃಪ್ತಿ ತಂದಿಲ್ಲ. ಇನ್ನೂ ಇನ್ನೂ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡಬೇಕು ಅಂದ್ರೆ ಇನ್ನೂ ಏನೇನೆಲ್ಲ ಮಾಡಬೇಕು? ಇನ್ನೂ ಮೇಡಮರ ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಕಾರ್ಯಗಳಿದೆ. ಚರಂಡಿ ವ್ಯವಸ್ಥೆ ಐತೆ, ಮತ್ತು ರೋಡ್ ವ್ಯವಸ್ಥೆ ಐತೆ, ಮತ್ತು ಇನ್ನೂ ಸ್ಕೂಲು ಕಾಲೇಜ್ಗಳು. ಹಾಂ, ಕಸದ್ದು ಮಾಮೂಲಿ ಇದ್ದೇ ಐತೆ ಬಿಡಿ. ಅದಂತೂ ಅದು ಬದಲಾವಣೆ ಆಗೋದೇ ಇಲ್ಲ. ಇನ್ನು ಯಾವ ಕಾಲಕ್ಕೆ ಮಾಡ್ತಾರೋ ಗೊತ್ತಿಲ್ಲ ಅದು. ಹಾಂ, ಹೇಳ್ತಾರೆ ಅಷ್ಟೇ. ಇನ್ನು ಜನಗಳು ಇನ್ನೇನು ಮಾಡ್ತಾರೆ, ಅವರು ಹೇಳ್ತಾರೆ. ಈಗ ರಾಜಕೀಯದ ಒತ್ತಡದ ಕಾರಣದಿಂದ ಅವರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರು ತಾನು ಇನ್ನೇನು ಮಾಡ್ತಾರೆ ಹೇಳಿ. ಈಗ ಹೇಳ್ತಾರೆ ಎಲ್ಲರೂ. ಹೇಳಿದ್ರೆ ಅದು ಕಾರ್ಯರೂಪಕ್ಕೆ ತರಬೇಕು ಅಂತಂದರೆ ಇನ್ನೂ ಎಷ್ಟು ಕಾಲ ವೆಯ್ಟ್ ಮಾಡ್ಬೇಕಲ್ವರ. ಆ ಕಾರಣಕ್ಕೆ ನಾವೇನಪ್ಪ ಅಂತಂದ್ರೆ ಈಗ ನಮಗೆ ಏನು ತೃಪ್ತಿ ಇದೆಯೋ ಅಷ್ಟರ ಮಾತ್ರ ನಾವು ಮಾತಾಡಬೇಕೆ ಹೊರತು ಈಗ ಬೇರೆ ವ್ಯವಸ್ಥೆ ದೊಡ್ಡವ್ರ ವಿಚಾರಗಳೆಲ್ಲ ನಮಗೇನಕ್ಕೆ ಬೇಕು ಹೇಳಿ. ನಮಗೆ ತೃಪ್ತಿ ಇರೋ ವಿಚಾರ ನಾವು ಮಾತಾಡ್ಬೇಕಷ್ಟೆ. ನಮಗೆ ಮೂಲಭೂತ ಸೌಕರ್ಯಗಳು ಬೇಕು. ಅದನ್ನು ನಾವು ಮಾಡಿಕೊಟ್ರೆ ನಾವು ತೃಪ್ತಿ ಪಡ್ತೀವಿ ಅಷ್ಟೇ. ಸ್ಮಾರ್ಟ್ ಸಿಟಿಗೆ ಇನ್ನೂ ಚರಂಡಿ ವ್ಯವಸ್ಥೆ, ನೀರು, ಆಮೇಲೆ ಡ್ರೈನೇಜು, ಕೆಲವೊಂದು ಪ್ರದೇಶಗಳು ಸ್ಲಮ್ಮಾಗಿ ಹಂಗೆ ಉಳ್ಕೊಂಡವೆ. ಅವೆಲ್ಲ ಡೆವಲಪ್ ಆಗಿಲ್ಲ, ಇನ್ನೂ ಮಾಡಬೇಕು. ಆಚೆ ಬರುತ್ತೆ ಗೊತ್ತೈತಿ, ಹಿಂಗೆಲ್ಲ ಐತಿ. ಸ್ಮಾರ್ಟ್ ಇಲ್ಲ ಹಂಗೇನಿಲ್ಲ ಬಿಡ್ರಿ. ಸ್ಮಾರ್ಟ್ ಸಿಟಿ ಏನಿಲ್ಲ, ಒಂದು ಪರವಾಗಿಲ್ಲ, ಉತ್ತಮವಾಗಿ ಒಂದು ಸ್ವಲ್ಪ ಆಗೈತೆ. ಇನ್ನೂ ಆಗ್ಬೇಕು, ಒಂದು 50% ಆಗೈತಿ. ಆಗ್ಬೇಕು, ತುಂಬ ಆಗ್ಬೇಕು. ಎಲ್ಲಿ ಬೇಕು ಅಂದರೆ ಜನಗಳದ್ದು ತಪ್ಪೈತೆ, ಈ ಅಧಿಕಾರಿಗಳದ್ದು ತಪ್ಪು. ಎಲ್ಲ ನೀಟಾಗಿ ಆಪ್ರೇಟ್ ಮಾಡ್ಬೇಕು. ಅದೆಲ್ಲ ಕಳಿಸ್ತಾರೆ, ಕೆಲವು ಜನನೂ ಅರ್ಥ ಮಾಡ್ಕೊಂಡಿಲ್ಲ. ಹಾಂ, ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಬೇಕು. ಅಧಿಕಾರಿಗಳು ಮುಂದೆ ನಿಂತ್ಕೊಂಡು ಸಾಮಾನ್ಯ ಜನಗಳಿಗೂ ಅರ್ಥ ಆಗಲ್ಲ, ಅವ್ರಿಗೆಲ್ಲ ಅರಿವು ಮೂಡಿಸಿ ಹಿಂಗೆ ಕಸ ಅದೆಲ್ಲ ನೀಟಾಗಿ ಹಾಕಿ ಅಂತ ಹೇಳ್ಬೇಕು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಎಂದು ಹೇಳ್ತಾ ಕರೀತಾರೆ ಅಂತ ಹೇಳಿದ್ರು. ಸೊ ಆದ್ದರಿಂದ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಕರಿಬೇಕಂತಂದರೆ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಕೂಡ ಇದ್ದಾವೆ ಅಂತ ಹೇಳಿದ್ರು ಸಾರ್ವಜನಿಕರು. ಇಲ್ಲ, ಸಾರ್ವಜನಿಕರಿಗೆ ರಸ್ತೆ ಆಗಿರ್ಬೋದು, ಆಮೇಲೆ ಚರಂಡಿ ವ್ಯವಸ್ಥೆ ಆಗಿರ್ಬೋದು, UGD ಸಮಸ್ಯೆ, ಇನ್ನೂ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಎದ್ದು ಕಾಣಿಸ್ತಿದ್ದಾವೆ ಅಂತ ಹೇಳಿ ಹಲವಾರು ಜನರ ಒತ್ತಾಯ ಕೂಡ ಆಗಿದೆ. ಸೊ ಇನ್ನೂ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಇದ್ದಾವೆ. ಯಾಕೆಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ಅಂತ ಹೇಳಿದ ತಕ್ಷಣ ಎಲ್ಲ ಅಭಿವೃದ್ಧಿಗಳು ಆಗಬೇಕು. ಸ್ಮಾರ್ಟ್ ಸಿಟಿ ಅಂತ ಹೇಳೋದಕ್ಕೆ ಇನ್ನೂ ಆಗ್ತಿಲ್ಲ, ಇನ್ನೂ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆದರೆ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಸಾರ್ವಜನಿಕರು ಹೇಳಿದ್ರು. ಇನ್ನೂ ಹಲವಾರು ರೀತಿಯ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಬಗೆಹರಿಸಲಿ ಅಧಿಕಾರಿಗಳು ಬೇಗ. ಇದ್ರ ಮೂಲಕನಾರಾಗಲಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಗತಿ TV, ನಿಮ್ಮಿಂದ ನಿಮಗಾಗಿ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ನಾನು ಚೈತ್ರ.